ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆಯಲ್ಲಿ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಸೂಚನೆಗಳಿದೆ. ಕೆಲಸಕ್ಕೂ ಕೂಡ ಅವಕಾಶಗಳು ದೊರಕುವಂತಹ ಒಂದು ಸೂಚನೆ ವಿಶೇಷವಾಗಿ ಕಾಣ್ತಾ ಇದೆ. ಈ ದಿವಸ 2 ಪಟ್ಟು ನಿಮಗೆ ಅನುಕೂಲವಾಗುತ್ತೆ. ಆಯಾ ಕ್ಷೇತ್ರದಲ್ಲಿ ಯಾರ್ಯಾರು ಏನೇನು ಅಪೇಕ್ಷೆಯನ್ನು ಪಡ್ತೀರೋ ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲವಾಗುವಂತಹ ದಿವಸ ಇದು. ಪರಿಚಿತರ ಮೂಲಕ ಹೊಸ ಸಂಬಂಧಗಳ ಪ್ರಯತ್ನಗಳಿಗೆ ಶುಭವಾಗುತ್ತೆ. ಅದು ನಿಮ್ಮ ವ್ಯವಹಾರಕ್ಕಿರಬಹುದು, ಅಥವಾ ಕುಟುಂಬದ ಒಂದು ಬಾಂಧವ್ಯವನ್ನು ಬೆಳೆಸಲಿಕ್ಕಿರ್ಬೋದು, ಸ್ನೇಹಕ್ಕಿರ್ಬೋದು, ಅಥವಾ ಸಂಬಂಧಗಳು ಮದುವೆ ಇತ್ಯಾದಿ ವಿಚಾರಗಳಿಗಿರಬಹುದು. ಈ ರೀತಿಯಲ್ಲಿ ಆ ಒಂದು ಸಂಬಂಧ ಅಂತಕ್ಕಂಥವು ವೃದ್ಧಿಯಾಗೋದಕ್ಕೆ ಅವಕಾಶ ಇದೆ. CA ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಶುಭ ಇದೆ. ತಮ್ಮ ಅಧ್ಯಯನದ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ ಯಾವುದೋ ಒಂದು ತಿರುವನ್ನು ಪಡ್ಕೊಳ್ತಕ್ಕಂತಹ ಸೂಕ್ಷ್ಮವಾದಂತಹ ಸಮಯ ನಿಮಗೆ ಈ ದಿವಸ ಅನುಕೂಲಕ್ಕೆ ಬರುತ್ತೆ ಅನ್ನುವಂಥದ್ದು. ಒಳ್ಳೆಯ ಕೆಲಸಕ್ಕೆ ಯೋಗ್ಯ ವ್ಯಕ್ತಿಗಳಿಗೆ ಅಗತ್ಯ ಇರತಕ್ಕಂತಹ ಸಹಾಯವನ್ನು ಮಾಡಿ ನಿಮ್ಮ ಕೈಲಾದಷ್ಟು. ಆಗ ನಿಮ್ಮ ಮನಸ್ಸಿಗೂ ಸಮಾಧಾನ ಇರುತ್ತೆ. ಯಾರಿಗೆ ಸಹಾಯದ ಅಪೇಕ್ಷೆ ಇರುತ್ತೋ ಅಂತಹ ವ್ಯಕ್ತಿಗಳಿಗೆ, ಅಂತಹ ಕೆಲಸಕ್ಕೆ, ಅಂತಹ ಸಂಸ್ಥೆಗೆ ಅನುಕೂಲ ಅಥವಾ ಸಂತೋಷ, ತೃಪ್ತಿ ಅಂತಕ್ಕಂಥದ್ದು ಕೂಡ ಆಗುವಂಥದ್ದು. ದಾನ ಅಥವಾ ಸಹಾಯದಿಂದ ಏನನ್ನೂ ಕೂಡ ಹಿಂದಿರುಗಿ ಪಡೆಯುವ ಅಪೇಕ್ಷೆಯನ್ನು ಇಟ್ಕೊಂಡಿರಬಾರ್ದು. ಪ್ರತಿಫಲ ನಿರೀಕ್ಷೆಯಲ್ಲಿರಬಾರ್ದು. ಏನಾದರೂ ದಾನ ಕೊಟ್ಟರೆ ಅದು ನನ್ನದಲ್ಲ ಅಂತ ಹೇಳಿಕೊಡಬೇಕು. ಆ ವಸ್ತುವಿನ ಬಗ್ಗೆ ನಾವೇ ಕೊಟ್ಟಿದ್ದರೂ ಕೂಡ ಮತ್ತೆ ವ್ಯಾಮೋಹವಾಗಲಿ, ನಾನು ಕೊಟ್ಟಿದ್ದು ಅಂತ ಹೇಳಿಕೊಳ್ಳುವಂಥದ್ದಾಗಲಿ ಆ ಮನಸ್ಥಿತಿ ಬರಬಾರ್ದು. ಸಹಾಯ ಮಾಡಿದ್ರೂ ಅಷ್ಟೇ, ನಾನು ಅವರಿಗೆ ಸಹಾಯ ಮಾಡಿದೆ ಅಂತ ಹೇಳಿ ನೀವು ಹೇಳ್ಕೊಳ್ಬಾರ್ದು. ಯಾರು ಸಹಾಯವನ್ನು ಪಡ್ಕೊಂಡಿರ್ತಾರೋ ಅವರು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಬೇಕಾದಂಥದ್ದು ಧರ್ಮ ಅಂತ ಹೇಳಬೇಕು. ಮಾತಾ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ, ಅಪರೂಪದ ಸ್ನೇಹಿತರು, ಹಳೆಯ ಬಂಧುಗಳು, ಇವರ ಭೇಟಿ ಅಥವಾ ಆಕಸ್ಮಿಕವಾದಂತಹ ಅವರ ದರ್ಶನ, ಒಡನಾಟ, ಅವರ ಜೊತೆಯಲ್ಲಿ ಮಾತುಕತೆ ಬಹಳ ಸಂತೋಷವನ್ನು ಕೊಡುತ್ತೆ. ಬಹಳ ದಿವಸಗಳಿಂದ ಮಾತಾಡಿರಲಿಲ್ಲ, ನೋಡಿರಲಿಲ್ಲ, ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ, ಹೀಗೆಲ್ಲ ಒಂದಷ್ಟು ವಿಚಾರಗಳು ಬಹಳ ಸಂತೋಷವನ್ನು ಕೊಡುತ್ತೆ. ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರತಕ್ಕಂಥವರಿಗೆ ಸ್ವಲ್ಪ ತೊಂದರೆಯಾಗತಕ್ಕಂತಹ ಸೂಚನೆಗಳಿದೆ. ದಾನ ಮಾಡಬೇಕು ಅಥವಾ ಯಾರಿಗಾರು ಸಹಾಯ ಮಾಡಬೇಕು ಅನ್ನೋದೇನಾದರೂ ಮನಸ್ಸಿನಲ್ಲಿ ಬಂದರೆ, ಯಾರ ಒತ್ತಡಕ್ಕೂ ಯಾರ ಬಲವಂತಕ್ಕೂ ಒಳಗಾಗದಲೇ ನಿಮ್ಮ ಮನಸ್ಸಿಗೆ ಅದು ಬಂದರೆ ಖಂಡಿತವಾಗಿ ಯೋಗ್ಯವಾದಂತಹ ವ್ಯಕ್ತಿಗಳಿಗೆ ಸಾಲದ ಅಥವಾ ಸಹಾಯದ ಅವಶ್ಯಕತೆ ಇರತಕ್ಕಂಥವರಿಗೆ ಅದನ್ನು ಮಾಡಿ, ಅದು ನಿಮಗೂ ಕೂಡ ಪುಣ್ಯ. ಯಾರಿಗೆ ಅಪೇಕ್ಷೆ ಇರುತ್ತೆ ಅವರಿಗೆ ಜೀವನದ ಒಂದು ದಾರಿ ಅಂತ ಅರ್ಥ. ಕಾಲು ಬೆರಳಿಗೆ ತೊಂದರೆಯಾಗಬಹುದು, ಏನೋ ಉಗುರಿಗೆ ಸಮಸ್ಯೆ ಆಗ್ಬೋದು, ಉಗುರು ಕಪ್ಪಾಗುವಂಥದ್ದು. ಈ ಉಗುರು ಕಪ್ಪಾದಾಗ ಮಾಂತ್ರಿಕವಾದಂತಹ ದೋಷ ಇದೆ ಅಂತ ಹೇಳುವಂಥದ್ದು, ಈ ರೀತಿದೆಲ್ಲ ಇರುತ್ತೆ. ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಪರಸ್ಪರ ನಿಮ್ಮ ಜೊತೆಯಲ್ಲಿ ಯಾರು ಮಾತಾಡ್ತಾ ಇರ್ತಾರೆ ಅದನ್ನು ನೋಡಿ, ಅವರ ಮಾತನ್ನು ಕೇಳಿ ಕುಪಿತರಾಗ್ತಕ್ಕಂತಹ ಸಾಧ್ಯತೆಗಳು, ಏನೋ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಮಾಡುವಾಗ ಆಶ್ಚರ್ಯಚಕಿತರಾಗ್ತಕ್ಕಂಥದ್ದು ಸಹಜವಾಗುತ್ತೆ. ಅಪಸ್ಮಾರ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಕೆಲವು ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಬರುತ್ತೆ. ಆಗ ಧೈರ್ಯದಿಂದ ಅದನ್ನು ಎದುರಿಸ್ತಕ್ಕಂತಹ ಮನಸ್ಥಿತಿಯಲ್ಲಿರಬೇಕು. ಆಗ ಮಾತ್ರ ಗುರಿ ಸಾಧನೆಗೆ ಅವಕಾಶಗಳಾಗುವಂಥದ್ದು. ಕೋಪ ಮತ್ತು ಆತುರಾತುರವಾಗಿ ಮಾಡ್ತಕ್ಕಂತಹ ಕೆಲಸಗಳಿಂದ ಏನಾಗುತ್ತೆ ಅಂತಂದರೆ ಆ ಕೆಲಸ ಕೆಟ್ಟು ಹೋಗುತ್ತೆ, ಬೇರೆ ಕೆಲಸಕ್ಕೂ ತೊಂದರೆಯಾಗುತ್ತೆ, ನಿಮಗೂ ಒಳ್ಳೆಯ ಹೆಸರು, ಆ ಒಂದು ಸಾಧನೆಯ ಫಲ ಸಿಕ್ಕದೇ ಇರುವ ಹಾಗೆ ಆಗುತ್ತೆ ಅಂತ ಅರ್ಥ. ಆದಾಯವನ್ನು ನೋಡಿಕೊಂಡು
ಖರ್ಚಿಗೆ ಮುಂದಾಗುವಂಥದ್ದು ಒಳ್ಳೆಯದು. ಇದು ಯಾವುದೋ ತಿಳುವಳಿಕೆ ಹೇಳ್ತಾ ಇದ್ದಾರೆ ಎನ್ನುವಂತಹ ಅರ್ಥ ಅಲ್ಲ. ನಿಮಗೆ ಅನುಕೂಲವಾಗಲಿ, ತೊಂದರೆ ಆಗಬಾರದು ಅಂತಕ್ಕಂತಹ ಒಂದು ಕಳಕಳಿ ಅಷ್ಟೇ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಯೋ ಅಡ್ಡಿಯೋ ಏನೋ ಆಗುವಂಥದ್ದು, ಸಕಾಲದಲ್ಲಿ ಹಣವನ್ನು ಒದಗಿಸಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಆಗಬಹುದು. ಹಣ ಇದ್ದರೂ ಕೂಡ ಅದನ್ನು ಯಾವ ರೀತಿಯಲ್ಲಿ ವಿನಿಯೋಗ ಮಾಡಬೇಕು, ಹೇಗೆ ಸಕಾಲದಲ್ಲಿ ಹಣ ಸಿಕ್ಕದೇ ಇದ್ದ ಹಾಗೆ ಆಗಿ ತೊಂದರೆ ಅಥವಾ ಹಣದಿಂದ ಅವಮಾನ ಅನ್ನುವಂಥದ್ದು ಆಗಬಹುದು ಅಂತ ಅರ್ಥ. ಲೆಕ್ಕ ಪರಿಶೋಧಕರಿಗೆ ಬಹಳ ಉತ್ತಮವಾದಂತಹ ದಿವಸ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಬಾಕಿ ಉಳಿದಂತಹ ಕೆಲಸಗಳು ಪೂರ್ಣವಾಗುವಂತಹ ಲಕ್ಷಣಗಳಿದೆ. ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಚರ್ಚೆಯನ್ನು ಮಾಡಿ ಅನ್ನುವಂಥದ್ದು. ಆಲಸ್ಯದಿಂದ ಸಮಯಕ್ಕೆ ಬೆಲೆ ಕೊಡೋಕ್ಕಾಗದಲೇ ಹಲವಾರು ಅವಕಾಶವನ್ನು ಕಳ್ಕೊಳ್ತೀರಿ. ಯಾವುದೋ ಒಂದು ಕೆಲಸಕ್ಕೆ ನಿರ್ದಿಷ್ಟವಾದಂತಹ ಸಮಯ ಅಂತ ಇರುತ್ತೆ. ನಿಮ್ಮ ಆಲಸ್ಯ, ಬೇಜವಾಬ್ದಾರಿತನ, ಆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸದಲೇ ಸಿಕ್ಕುವಂತಹ ಅಥವಾ ನಿಮ್ಮದು ಆಗಬೇಕಾದಂತಹ ಯಾವುದೋ ಒಂದು ಒಳಿತನ್ನು ನೀವೇ ಹಾಳು ಮಾಡಿಕೊಳ್ತೀರಿ ಅನ್ನುವಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಇರುವಂತಹ ದಿವಸ. ವಿಂಜಾ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.